ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಇವತ್ತಿನ ವಿಡಿಯೋದಲ್ಲಿ ಕೆಲವರು ನನ್ನನ್ನ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ವಿಡಿಯೋ ಮೂಲಕವೇ ಕೊಡೋದ್ರಿಂದ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ. ಆದ್ರಿಂದ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ದೇವಿ ಕನ್ಸಲ್ ಬಂದು ಮಂತ್ರೋಪದೇಶ ಮಾಡಿದ್ದಾರೆ, ಏನ್ ಮಾಡಬೇಕು ಅಂತ ಹೇಳಿ ಕೆಲವೊಂದಷ್ಟು ಜನ ನನಗೆ ಕರೆ ಮಾಡ್ತಾರೆ. ದೇವಿ ಮಂತ್ರೋಪದೇಶ ಕೊಟ್ಮೇಲೆ ನೀವು ದೇವಿನ ಕೇಳ್ಬೇಕಾ ನನ್ನನ್ನು ಕೇಳ್ಬೇಕಾ? ಇವಾಗ ನಿಮ್ಗೆ ಯಾರು ಮಂತ್ರೋಪದೇಶ ಮಾಡಿದ್ದಾರೆ ಅವರ ರೆಸ್ಪಾನ್ಸಿಬಿಲಿಟಿ ಅದು. ನಿಮ್ಮನ್ನು ಗೈಡ್ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಮುಂದೆ, ಇದನ್ನೆಲ್ಲ ಅವರೇ ಗೈಡ್ ಮಾಡಬೇಕು. ಇವಾಗ ದೇವಿ ಹತ್ರ ಮಂತ್ರ ತಗೊಳ್ಳೋ ಅಷ್ಟು ಮಟ್ಟಕ್ಕೆ ನೀವು ಸಾಧನೆ ಮಾಡಿದ್ದೀರಾ ಅಂದಮೇಲೆ ದೇವಿ ಹತ್ರನೇ ಸಮಸ್ಯೆಗಳನ್ನು ಹೇಳ್ಕೋಬೇಕು, ಮುಂದೆ ಏನು ಮಾಡಬೇಕು ಅಂತ ಕೇಳಬೇಕು. ಸಾಮಾನ್ಯರನ್ನ ಕೇಳಿದ್ರೆ ದೇವಿಗೆ ನಾವೇನ್ ಮಾಡ್ದಾಗುತ್ತೆ, ದೇವಿ ಕೊಟ್ಟಿರೋ ಅಂಥ ಮಂತ್ರಕ್ಕೆ ನಾವು ಮರ್ಯಾದೆ ಕೊಟ್ಟಾಗ ಆಗೋದಿಲ್ಲ. ಹಾಗೆ ಅಮ್ಮನೇ ಮಂತ್ರ ಕೊಟ್ಟಿದ್ದಾಳೆ ಅಂದಮೇಲೆ ಆ ಕೊಟ್ಟಿರೋ ಮಂತ್ರನ ನೀವು ಜಪ ಮಾಡ್ಕೊಂಡು ಹೋಗ್ಬೇಕು, ಇನ್ಯಾರ ಹತ್ರ ಸಲಹೆ ಕೇಳಬಾರ್ದು. ಇದನ್ನೊಂದನ್ನ ನೆನ್ಪಿಟ್ಕೋಬೇಕು ಎಲ್ರು. ತುಂಬಾ ಜನ, ಒಬ್ರಲ್ಲ ಇಬ್ರಲ್ಲ, ನನಗೆ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ನನಗೆ ಕನ್ಸಲ್ ಕಾಣಿಸ್ತು, ನನಗೆ ದೇವಿ ಬಂದು ಕಿವಿಯಲ್ಲಿ ಹೇಳಿದ್ರು. ಗುಡ್, ವೆರಿ ಗುಡ್. ನೀವು ಅಷ್ಟು ಮಟ್ಟಕ್ಕೆ ಸಾಧನೆ ಮಾಡಿದೀರಾ ಅಂದ್ರೆ ದಟ್ಸ್ ಗುಡ್. ಆ ಮಂತ್ರನ ನೀವು ಕರೆಕ್ಟಾಗಿ ಜಪ ಮಾಡ್ಕೊಂಡು ಹೋಗಿ, ಕೇಳಬೇಡಿ ಯಾರ ಹತ್ರ ಸಲಹೆಗಳನ್ನ. ಮತ್ತೆ ಇನ್ನೊಂದು, ಹೆಣ್ಮಕ್ಳು ಶ್ರೀವಿದ್ಯಾ ಪೂರ್ಣ ದೀಕ್ಷೆ ತಗೋಬೋದಾ ಅಂತ ಕೇಳ್ತಾರೆ. ಮೊದಲನೇದಾಗಿ ಪರಮೇಶ್ವರಿಗೆ ಶ್ರೀವಿದ್ಯಾವನ್ನ ಉಪದೇಶ ಮಾಡಿದ್ದು. ಆ ಪರಮೇಶ್ವರಿ ಕೆಲ ಕಾಲ ಉಪಾಸನೆ ಮಾಡಿ ಶ್ರೀವಿದ್ಯಾವನ್ನ ನಂತರ ಉಮಾ ಮಹೇಶ್ವರರಿಗೆ ಕೊಡ್ತಾಳೆ. ಉಮಾ ಯಾರಿಲ್ಲಿ? ಸ್ತ್ರೀಮೂರ್ತಿ. ಲಕ್ಷ್ಮೀ ನಾರಾಯಣರಿಗೆ ಕೊಡ್ತಾರೆ ನಂತರ. ಲಕ್ಷ್ಮಿ ಯಾರು? ಶ್ರೀವಿದ್ಯಾ ಅಂದ್ರೇನೆ ಸ್ತ್ರೀ ದೇವತೆಯನ್ನ, ಅದರಲ್ಲೂ ಪರಬ್ರಹ್ಮ ಸ್ವರೂಪಿಣಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದೇ ಶ್ರೀವಿದ್ಯಾ. ಅಮ್ಮ ಅಧಿಷ್ಠಾನ ದೇವತೆನೇ ನಮಗೆ ಪರಮೇಶ್ವರಿ ಇರೋವಾಗ ಸ್ತ್ರೀಯರು ಯಾಕೆ ಮಾಡಬಾರ್ದು? ಇದು ಯಾವ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಗೊತ್ತಿರೋರು ಯಾರಾದ್ರೂ ಕಮೆಂಟ್ ಮಾಡಿ ಹೇಳಿ, ನನಗೆ ತಿಳ್ಕೊಳ್ತೀನಿ ನಾನು. ನಮ್ಮ ಗುರುಗಳು ಎಲ್ರಿಗೂ ಕೊಡ್ತಾರೆ ಶ್ರೀವಿದ್ಯಾ ಪೂರ್ಣ ದೀಕ್ಷೆ. ಅವರು ಬಹಳಷ್ಟು ಜನಕ್ಕೆ ಸ್ತ್ರೀಯರಿಗೆ ಕೊಟ್ಟಿದ್ದಾರೆ ಪೂರ್ಣ ದೀಕ್ಷೆ. ಮತ್ತೆ ಇನ್ನೊಂದು, ನಮಗೆ ವಯಸ್ಸಾಗಿದೆ ಅಮ್ಮ, ನಾವು ಶ್ರೀವಿದ್ಯಾ ಮಂತ್ರ ತಗೋಬೋದಾ ಅಂತ ಕೇಳ್ತಾರೆ. ವಯಸ್ಸಿಗೂ ಮಂತ್ರ ಸಾಧನೆಗೂ ಸಂಬಂಧವೇ ಇಲ್ಲ. ತಗೋಬಹುದು, ನೀವು ಹೇಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಆ ಮಂತ್ರ ಸಾಧನೆಯಲ್ಲಿ ಕೆಲವೊಂದು ನಿಯಮ ನಿಷ್ಠೆಗಳನ್ನ ನಾವು ಅಳವಡಿಸ್ಕೋಬೇಕಾಗತ್ತೆ. ಒಂದು ಪದ್ಧತಿ ಪ್ರಕಾರ ನಾವು ಜೀವನವನ್ನ ಮಾಡಬೇಕಾಗತ್ತೆ. ಇದೆಲ್ಲ ಮಾಡ್ತೀರಾ ಅಂದ್ರೆ ಖಂಡಿತ ತಗೋಬಹುದು, ಏನ್ ತೊಂದರೆ ಇಲ್ವಲ್ಲ. ವಯಸ್ಸಿಗೂ ಮಂತ್ರ ಸಾಧನೆಗೂ ಸಂಬಂಧವೇ ಇಲ್ಲ. ಇದೊಂದು. ಇನ್ನು ನನಗೆ ಅಮ್ಮ, ನನಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಬಹಳಷ್ಟು ಜನ ಆರೋಗ್ಯ ಸಮಸ್ಯೆ ಇದೆ ಅಮ್ಮ, ಮತ್ತೆ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಅಂತ ತುಂಬಾ ಜನ ಕರೆಗಳನ್ನ ಮಾಡ್ತಾರೆ. ನೋಡಿ, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ನಾನಿಲ್ಲಿ ಶ್ರೀವಿದ್ಯಾ ಬಗ್ಗೆ, ಲಲಿತಾ ಪರಮೇಶ್ವರಿಯ ಬಗ್ಗೆ, ಲಲಿತಾ ಸಹಸ್ರನಾಮದ ಬಗ್ಗೆ ನನಗಿರೋ ಅಲ್ಪ ಸ್ವಲ್ಪ ಜ್ಞಾನವನ್ನ ಹೇಳಬೇಕು ಅನ್ನೋ ಉದ್ದೇಶದಿಂದ ನನ್ನ ಗುರುಗಳ ಆಜ್ಞೆ ಮೇರೆಗೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ನಾನು ಯಾರ ಸಮಸ್ಯೆಯನ್ನು ತೀರಿಸ್ತೀನಿ, ನನಗೆ ಅಂಥ ಪಾಂಡಿತ್ಯ ಇದೆ, ನನಗಂಥ ವಿದ್ಯೆ ಗೊತ್ತಿದೆ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಹಾಗಾಗಿ ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ, ಲಲಿತಾ ಸಹಸ್ರನಾಮ. ಇದನ್ನೇ ನಾನು ಹೇಳೋದು. ಪ್ರತಿಯೊಬ್ರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ. ಬಗೆಹರಿದೇ ಇರೋ ಸಮಸ್ಯೆ ಏನಿರುತ್ತೆ, ಪ್ರತಿಯೊಂದು ಸಮಸ್ಯೆಗೂ ಅದೇ ಸೊಲ್ಯೂಷನ್. ಮುಖ್ಯವಾಗಿ ಭಕ್ತಿ, ಶ್ರದ್ಧೆ, ವಿಶ್ವಾಸ ಇರಬೇಕು ಪರಮೇಶ್ವರಿ ಮೇಲೆ. ಪಾರಾಯಣ ಮಾಡ್ಕೊಳ್ಬೇಕು. ತುಂಬಾ ಜನ ಡೌಟ್ಸು, ಲಲಿತಾ ಸಹಸ್ರನಾಮ ನಾವು ಮಾಡ್ಬೋದಾ? ಎಲ್ರೂ ಮಾಡ್ಬೋದಮ್ಮ, ಇದೊಂದು ನೆನ್ಪಿಟ್ಕೊಳ್ಳಿ. ಆದ್ರೆ
ತಪ್ಪಿಲ್ಲದಾಗೆ ಉಚ್ಚಾರಣೆ ಮಾಡಿ, ಒಬ್ಬ ಗುರುಗಳ ಸಲಹೆ ಮೇರೆಗೆ ನೀವು ಪಾರಾಯಣವನ್ನ ಮಾಡಿ, ನಾಮಗಳನ್ನ ಓದ್ತಾ ಬನ್ನಿ. ಯಾಕಂದ್ರೆ ನಾಮಗಳನ್ನ ಓದಿದಾಗ ನಮಗ್ ಗೊತ್ತಾಗತ್ತೆ ಯಾವ ನಾಮ ಅದು ಅಂತ ಹೇಳಿ, ತಪ್ಪುಗಳಾಗಲ್ಲ ಹೆಚ್ಚಾಗಿ. ಇನ್ನೊಂದು, ಹೆಂಗಸರು ಮುಟ್ಟಿನ ಸಮಯದಲ್ಲಿ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ಬೋದಾ ಅಂತಾರೆ. ಅಮ್ಮ, ಲಲಿತಾ ಸಹಸ್ರನಾಮನೇ ಅಲ್ಲ, ಯಾವ ಪಾರಾಯಣವನ್ನೇ ಆಗ್ಲಿ, ಜಪವನ್ನೇ ಆಗ್ಲಿ, ಅನುಷ್ಠಾನವನ್ನೇ ಆಗ್ಲಿ ಮುಟ್ಟಿನ ಸಮಯದಲ್ಲಿ ಆ 5 ದಿನಗಳ ಕಾಲ ಮಾಡಬಾರ್ದು. 5 ದಿನದ ನಂತರ ನೀವು ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಇನ್ನು ದಶಮಹಾವಿದ್ಯೆ ಸ್ತೋತ್ರಗಳನ್ನ ಮನೆಯಲ್ಲಿ ಪಠನೆ ಮಾಡಬಹುದಾ? ಏನಕ್ಕೆ ಪಠನೆ ಮಾಡ್ಬೇಕು ನೀವು? ದಶಮಹಾವಿದ್ಯೆ ಸ್ತೋತ್ರವನ್ನ ಪಠನೆ ಮಾಡೋ ಅಂತ ಉದ್ದೇಶ ಏನಿದೆ? ಈಗ ಒಂದು ದೇವತೆಯನ್ನ ಸ್ಟ್ರಾಂಗ್ ಆಗಿ ನಾವು ಬಿಲೀವ್ ಮಾಡಿದಾಗ 10 ದೇವತೆಗಳ ಅವಶ್ಯಕತೆ ಏನಿರುತ್ತೆ? ಲಲಿತಾ ಸಹಸ್ರನಾಮನೇ ಪಠನೆ ಮಾಡ್ಕೊಂಡೋಗಿ, ಅದರಲ್ಲಿ ದಶಮಹಾವಿದ್ಯೆ ದೇವತೆಗಳ ಹೆಸರುಗಳು ಕೂಡ ಇದೆ. ನಮಗೆ ಎಲ್ಲದಕ್ಕೂ ಸೇಫ್ ಅಂದ್ರೆ ಲಲಿತಾ ಸಹಸ್ರನಾಮನೆ. ಅದೊಂದು ಅರ್ಥ ಮಾಡ್ಕೊಂಡು ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡಿ. ಇನ್ನು ಕೆಲವರು ಇನ್ನೂ ತುಂಬಾ ವಿಚಿತ್ರವಾಗಿ ಕೇಳ್ತಾರೆ, ಅಮ್ಮ ನಮ್ಗೆ ಲಲಿತಾ ಸಹಸ್ರನಾಮ ಪಠನೆ ಮಾಡೋದಕ್ಕೆ ಸಮಯವೇ ಇಲ್ಲ ಅಂತ. ಸಮಯವೇ ಇಲ್ಲ ಅಂದ್ರೆ ನಿಮ್ಮನ್ನ ಮಾಡಕ್ ಹೇಳಿದ್ಯಾರು? ಮಾಡಬೇಡಿ. ಸಮಯ ಇದ್ರೆ ಮಾಡಿ. ಸಮಯ ಇಲ್ಲ, ನಾವು ಏನಾದ್ರೂ ಆಲ್ಟರ್ನೇಟ್ ಹೇಳಿ ಅಂದ್ರೆ ಏನ್ ಹೇಳಕ್ಕಾಗತ್ತೆ? ನಾನು ಅದೇ ಲಲಿತಾ ಸಹಸ್ರನಾಮದ ಒಂದು ಮೂಲ ಮಂತ್ರನೇ ಹೇಳ್ಬೇಕು, ಶ್ರೀಮಾತ್ರೆ ನಮಃ ಅನ್ಕೊಳ್ಳಿ. ಅದು ಒಂಥರ ಲಲಿತಾ ಸಹಸ್ರನಾಮದ ಮಹಾವೃಕ್ಷಕ್ಕೆ ಅದೊಂದ್ ರೀತಿ ಬೀಜದ ಹಾಗೆ. ಅದೊಂದು ಹೇಳ್ಕೊಂಡೋಗಿ, ಇನ್ನೇನ್ ಮಾಡಕ್ಕಾಗತ್ತೆ? ಇನ್ನು ಕೆಲವರು ಹೇಳ್ತಾರೆ, ಸ್ತ್ರೀಯರು ಶ್ರೀವಿದ್ಯಾ ಉಪದೇಶ ಪಡೆದ್ರೆ ಕೇವಲ ಜಪವೇ ಮಾಡ್ಕೊಂಡು ಹೋಗ್ಬೋದು, ಅವರು ಚಕ್ರಾರ್ಚನೆ, ತರ್ಪಣ, ಹವನ ಇತ್ಯಾದಿಗಳನ್ನ ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ. ಯಾಕೆ ಮಾಡಬಾರ್ದು? ಅದನ್ನ ಹೇಳೋದಿಲ್ಲ ಅವರು ಯಾರನ್ನು. ಅಂದ್ರೆ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ತ್ರೀಯರಿಗೆ ಅಷ್ಟು ಸಮಯ ಇರೋದಿಲ್ಲ, ಅವ್ರಿಗೆಲ್ಲಾ ಕೆಲಸಗಳಿರುತ್ತೆ ಹೆಚ್ಚಾಗಿ, ಹಾಗಾಗಿ ಮಾಡಕ್ ಆಗೋದಿಲ್ಲ ಅಂತ. ನಾನೇನ್ ಹೇಳ್ತೀನಿ ಅಂದ್ರೆ, ಪ್ರತಿಯೊಂದನ್ನು ಕಲಿಬೇಕು. ಇಲ್ಲಿ ಯಾವುದೇ ತರ ಲಿಂಗಭೇದ ಇಲ್ಲ, ಸ್ತ್ರೀನೋ ಪುರುಷನೋ ಇದೆಲ್ಲ ಬೇಡ ನಮ್ಗೆ. ಶ್ರೀವಿದ್ಯೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಪ್ರಾಪರ್ ಆಗಿ ತರ್ಪಣ ಮಾಡ್ಬೇಕು, ಹವನ ಮಾಡ್ಬೇಕು, ಚಕ್ರಾರ್ಚನೆ ವೆರಿ ಇಂಪಾರ್ಟೆಂಟ್. ನಿತ್ಯ ನಾವು ಮಾಡ್ಬೇಕಾಗಿರೋದೇ ಚಕ್ರಾರ್ಚನೆ. ಅದನ್ನ ಮೊದಲು ಕಲ್ತ್ಕೊಂಡು ಎಲ್ರೂ ಮಾಡ್ಬೇಕು. ಮಂತ್ರೋಪದೇಶ, ಶ್ರೀವಿದ್ಯಾ ಪಂಚದಶಿ ಮಹಾಮಂತ್ರ ಉಪದೇಶ ಆಯ್ತು ಅಂದ್ರೆ ಅದು ನಮ್ ನಿತ್ಯ ಕರ್ಮ ಆಗ್ಬಿಡತ್ತೆ, ಚಕ್ರಾರ್ಚನೆ ಮಾಡೋ ಅಂತದ್ದು. ಮಾಡ್ಬೋದು, ಏನ್ ತೊಂದರೆ ಇರುತ್ತೆ? ಇನ್ನು ಕೆಲವರು ಕೇಳ್ತಾರೆ, ಅಮ್ಮ ನಾವು ಗೃಹಸ್ಥರು, ನಮಗ್ ಮದುವೆ ಆಗಿದೆ, ನಾವು ಶ್ರೀವಿದ್ಯಾ ಮಾಡ್ಬೋದಾ ಅಂತ. ಇದೇನ್ ವಿಚಿತ್ರ ಅಂತ ನನಗಂತೂ ಗೊತ್ತಿಲ್ಲ. ಈ ನಾಥ ಪರಂಪರೆ ಇರೋದೇ ಗೃಹಸ್ಥರಿಗೋಸ್ಕರ. ಅಂದ್ರೆ ಶ್ರೀವಿದ್ಯಾದಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥ ಮೂಲ ಶಕ್ತಿ ಪರಮೇಶ್ವರಿ ಏನಿದ್ದಾಳೆ ಅವಳು, ನಾವು ಸಮಯಾಚಾರದ ಪ್ರಕಾರ ಆರಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಶಿವ ಶಕ್ತಿಯರ ಸಮ್ಮಿಲನನೇ ಸಮಯಾಚಾರ. ನಿಯಮಗಳನ್ನೆಲ್ಲ ನಾವು ಫಾಲೋ ಮಾಡಬೇಕು. ಯಾವಾಗ ಮಾಡಬೇಕು? ಪುರಶ್ಚರಣ ಸಮಯಗಳಲ್ಲಿ ನಾವು ಕಟ್ಟುನಿಟ್ಟಾದ ನಿಯಮಗಳನ್ನ ಫಾಲೋ ಮಾಡಿದ್ರೆ ನಮಗೆ ಮಂತ್ರ ಸಿದ್ಧಿ ಆಗುವಂಥದ್ದು, ದೇವತಾ ಅನುಗ್ರಹ ಸಿಗುವಂಥದ್ದು. ಆ ಸಮಯದಲ್ಲಿ ಮಾಡಿ. ನಾವು ಗೃಹಸ್ಥರು, ನಮ್ಮ ಗೃಹಸ್ಥ ಧರ್ಮವನ್ನ ನಾವು ಫಾಲೋ ಮಾಡಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು, ಅಸತ್ಯ ನುಡಿಬಾರ್ದು. ಹೀಗೆ ಕೆಲವೊಂದು ಬೇಸಿಕ್ಸ್ ಇದನ್ನ ಅಳವಡಿಸ್ಕೋಬೇಕು. ಮಂತ್ರ ಉಪದೇಶ ಪಡೆದ್ಮೇಲೆ ಸದಾಕಾಲ ಆ ಮಂತ್ರವನ್ನ ನಾವು ಮಾನಸಿಕವಾಗಿ ಸ್ಮರಣೆ ಮಾಡ್ತಾನೆ ಇರ್ಬೇಕು. ಸರ್ವಕಾಲ ಸರ್ವಾವಸ್ಥೆಯಲ್ಲೂ ಆ ಮಂತ್ರವನ್ನ ನಾವು ಸ್ಮರಣೆ ಮಾಡೋದ್ರಲ್ಲಿ ಯಾವ ದೋಷವೂ ಇರೋದಿಲ್ಲ, ಮಾಡಬಹುದು. ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಶ್ರೀವಿದ್ಯಾದಲ್ಲಿ ಅನೇಕ ಸಂಪ್ರದಾಯಗಳಿವೆ. ಅದರಲ್ಲಿ ಈ ನಾಥ ಸಂಪ್ರದಾಯ ಬಂದು ಗೃಹಸ್ಥರಿಗೋಸ್ಕರನೇ ಇರೋವಂಥದ್ದು. ಹಾಗಾಗಿ ಎಲ್ರೂ ಮಾಡ್ಬೋದು, ಸನ್ಯಾಸಿಗಳು, ಗೃಹಸ್ಥರು, ಪ್ರತಿಯೊಬ್ರು ಮಾಡ್ಬೋದು. ಇನ್ನು ವಯಸ್ಸಿನ ಭೇದ ಏನಿದೆ ಶ್ರೀವಿದ್ಯಾಗೆ? ಶ್ರೀವಿದ್ಯಾ ಸಾಧಕನಿಗೆ ವಯಸ್ಸಿಗೂ ಅವನ ಮಂತ್ರಸಿದ್ಧಿಗೂ ಪೂರ್ಣ ದೀಕ್ಷೆಗೂ ಏನ್ ಸಂಬಂಧ ಇರುತ್ತೆ?
ಜನ್ಮ ಜನ್ಮದಿಂದ ಬಂದಿರುತ್ತೆ. ನಮ್ ಗುರುಗಳು ಸದಾ ಇದನ್ನೇ ಹೇಳ್ತಾರೆ. ಶ್ರೀವಿದ್ಯಾ ಸಾಧನೆ ಅನ್ನೋದು ಕೇವಲ ಈ ಜನ್ಮದಿಂದ ಪ್ರಾರಂಭ ಆಗಿರೋದಿಲ್ಲ. ಶ್ರೀವಿದ್ಯೆ ತಗೋಬೇಕು ಅಂದ್ರೆ ಅವ್ರು ಹಿಂದಿನ ಜನ್ಮದಲ್ಲಿ ತಗೊಂಡು ಅರ್ಧಕ್ಕೆ ಎಲ್ಲಿಗೆ ಬಿಟ್ಟಿರ್ತಾರೋ ಈ ಜನ್ಮದಲ್ಲಿ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಇನ್ನು ಕೆಲವರು ಕೇಳೋದೇನಂದ್ರೆ, ಅಮ್ಮ ನಾವು ವೈಧವ್ಯದಲ್ಲಿದ್ದೀವಿ, ನಾವು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ಬೋದಾ ಅಂತ ಕೇಳ್ತಾರೆ. ಅಮ್ಮ ಎಲ್ರೂ ಮಾಡ್ಬೋದಮ್ಮ, ಎಲ್ರೂ ಅಮ್ಮನ ಮಕ್ಕಳೇ ಅಲ್ವಾ, ಎಲ್ರೂ ಮಾಡ್ಬೋದು, ಮಾಡಿ, ಯಾವುದೇ ಸಂದೇಹಗಳನ್ನ ಇಟ್ಕೋಬೇಡಿ. ದೇವಿಯ ಮೇಲೆ ಅಂತ ಅನನ್ಯವಾದ ಭಕ್ತಿ ಭಾವಗಳು ಪ್ರೀತಿ ಇದಿದ್ರೆ ಸಾಕು ನಮ್ಗೆ. ಪ್ರತಿಯೊಬ್ರು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಬಹುದು. ಹಾಗಾಗಿ ಸಂದೇಹಗಳನ್ನ ತುಂಬ್ಕೋಬೇಡಿ ತಲೆಯಲ್ಲಿ. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ನೀವು ಮಾಡ್ಬೇಕಾ, ನಿಮ್ ಮನ್ಸು ಕ್ಲಿಯರ್ ಆಗಿದ್ಯಾ, ಯಾವುದೇ ಡೌಟ್ಸ್ ಇಲ್ವಾ, ಮಾಡ್ಕೊಂಡೋಗಿ. ಡೌಟ್ಸ್ ಇದ್ಯಾ ಬಿಟ್ಬಿಡಿ, ಮಾಡಬೇಡಿ.